ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಪರಿಕಲ್ಪನೆಗಳು ಮತ್ತು ಸಂಸ್ಥೆ. ಈ ವಿಷಯದ 2, 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲು 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1. ಪ್ರವಾಸೋದ್ಯಮದ ವ್ಯಾಖ್ಯೆ. 2. ಪ್ರಯಾಣ ಮತ್ತು ಪ್ರವಾಸದ ವ್ಯತ್ಯಾಸ. 3. ಗ್ರಾಮೀಣ ಪ್ರವಾಸೋದ್ಯಮ. 4. ಪರಿಸರ ಪ್ರವಾಸೋದ್ಯಮ. ಪ್ರಶ್ನೆ 5. ಪಾರಂಪರಿಕ ಪ್ರವಾಸೋದ್ಯಮ. ಪ್ರಶ್ನೆ ಇದೆ. ಪ್ರಶ್ನೆ 6. ವೈದ್ಯಕೀಯ ಪ್ರವಾಸೋದ್ಯಮ. 7. ಪ್ರಯಾಣ ಸೇವಾ ಸಂಸ್ಥೆ. 8. ಕುಂಭ ಮೇಳಗಳು. 9. ಕರಗ ಉತ್ಸವ. ಪ್ರಶ್ನೆ 10. ಕರ್ನಾಟಕದ ಪ್ರಮುಖ ಗಿರಿಧಾಮಗಳು ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 11. ಹಂಪಿಯ ಏಕಶಿಲಾ ಸ್ಮಾರಕಗಳು. 12. ವನ್ಯ ಪ್ರಾಣಿಧಾಮಗಳು. 13. ನಂದಿ ಬೆಟ್ಟಗಳು. 14. ಕೆಮ್ಮಣ್ಣಗುಂಡಿ. ಪ್ರಶ್ನೆ 15. ನಾಗರಹೊಳೆ ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 16. ಮುರುಡೇಶ್ವರ. 17. ಕೂಡಲ ಸಂಗಮ. 18. ಕರ್ನಾಟಕದ ವಿಶ್ವ ಪರಂಪರೆ ತಾಣಗಳು. 19. ಕೆಎಸ್ಟಿಡಿಸಿ ಮತ್ತು ಕೆಟಿಐಎಲ್. ಪ್ರಶ್ನೆ 20. ಹೋಮ್ ಸ್ಟೇಗಳು. ಈ ತೆರನಾದ 2 ಅಂಕದ ಪ್ರಶ್ನೆಗಳು ಇದ್ದರೆ. ಇನ್ನು 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1. ಪ್ರವಾಸೋದ್ಯಮದ ಭಾರತೀಯ ಪರಿಕಲ್ಪನೆ. 2. ವಿವಿಧ ಸಾಹಸ ಕ್ರೀಡೆಗಳು. 3. ಜಾಗತಿಕ ಪರಂಪರೆಯ ತಾಣವಾಗಿ ಪಟ್ಟದಕಲ್ಲು. 4. ಜಾಗತಿಕ ಪರಂಪರೆಯ ತಾಣವಾಗಿ ಹಂಪಿ. ಪ್ರಶ್ನೆ 5. ರಂಗನತಿಟ್ಟು ಮತ್ತು ಗುಡವಿ ಪಕ್ಷಿಧಾಮಗಳು ಅಂತ ಇದ್ದರೆ. ಪ್ರಶ್ನೆ 6. ಪ್ರವಾಸೋದ್ಯಮದ ಮಾಹಿತಿಯ ಮೂಲಾಧಾರಗಳು. 7. ಪ್ರವಾಸೋದ್ಯಮದಲ್ಲಿ ಮಾರ್ಗದರ್ಶಿ ಅಂದರೆ ಗೈಡ್ಗಳ ಪಾತ್ರ. 8. ಇತಿಹಾಸ ವಸ್ತು ಸಂಗ್ರಹಾಲಯ. 9. ಪ್ಯಾಕೇಜ್ ಪ್ರವಾಸಗಳು. ಪ್ರಶ್ನೆ 10. ಹೋಟೆಲ್ಗಳ ಪ್ರಕಾರಗಳನ್ನು ವಿವರಿಸಿರಿ ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 11. ಕರ್ನಾಟಕದ ಉತ್ಸವಗಳು ಮತ್ತು ಹಬ್ಬಗಳು. 12. ಕರ್ನಾಟಕದ ಬೀಚುಗಳು. 13. ಕರ್ನಾಟಕದ ಯಾತ್ರಾರ್ಥಿ ಕೇಂದ್ರಗಳು. 14. ಕರ್ನಾಟಕದ ಧಾರ್ಮಿಕ ಅಥವಾ ತೀರ್ಥಕ್ಷೇತ್ರಗಳು. ಕೊನೆಯ ಪ್ರಶ್ನೆ 15. ಪ್ರವಾಸದ ಯೋಜನೆ ಮತ್ತು ಸಿದ್ಧತೆಗಳು ಅಂತ 5 ಅಂಕದ ಪ್ರಶ್ನೆಗಳು ಇದ್ದರೆ. ಇನ್ನು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1. ಪ್ರವಾಸೋದ್ಯಮದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿರಿ. 2. ಪ್ರವಾಸೋದ್ಯಮದ ವಿಧಗಳನ್ನು ವಿವರಿಸಿರಿ. 3. ಕರ್ನಾಟಕದ ಪ್ರಮುಖ ಉತ್ಸವಗಳು. ಪ್ರಶ್ನೆ 4. ಉತ್ತರ ಕರ್ನಾಟಕದ ಮಹತ್ವದ ಯಾತ್ರಾರ್ಥಿ ಸ್ಥಳಗಳು ಅಂತ ಪ್ರಶ್ನೆ ಇದ್ದರೆ. ಪ್ರಶ್ನೆ 5. ದಕ್ಷಿಣ ಕರ್ನಾಟಕದ ಪಾರಂಪರಿಕ ಪ್ರವಾಸಿ ತಾಣಗಳು. 6. ಕೆಎಸ್ಟಿಡಿಸಿಯ ಉದ್ದೇಶಗಳು ಮತ್ತು ಕಾರ್ಯಗಳನ್ನು ವಿವರಿಸಿರಿ. 7. ಕೆಟಿಐಎಲ್ ದ ಉದ್ದೇಶಗಳು ಮತ್ತು ಕಾರ್ಯಗಳನ್ನು ವಿವರಿಸಿರಿ. 8. ಹಂಪಿಯ ಸ್ಮಾರಕಗಳನ್ನು ವಿವರಿಸಿರಿ. ಕೊನೆಯ ಪ್ರಶ್ನೆ 9. ಬೆಂಗಳೂರಿನ ಒಂದು ದಿನದ ಪ್ರವಾಸ ಸಂಘಟನೆಯ ಅವಶ್ಯಕ ಸಿದ್ಧತೆಯನ್ನು ವಿವರಿಸಿರಿ. ಈ ತೆರನಾದ 2, 5 ಮತ್ತು 10 ಅಂಕದ ಪ್ರಶ್ನೆಗಳು ಇವೆ. ಶುಭವಾಗಲಿ ಎಂದು ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.